ಕನ್ನಡಿಗರೇ ನಮಸ್ಕಾರ. ಸ್ವಚ್ಛ ಭಾರತ ಅಭಿಯಾನ ಭಾರತದ ಪ್ರಧಾನಮಂತ್ರಿಗಳು ಇಡೀ ದೇಶದಾದ್ಯಂತ ನಡೆಸಿದಂಥ ಅಭಿಯಾನ ನೀವು ನೋಡ್ತಾ ಇರ್ಬೋದು. ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ 17-18ರಲ್ಲಿ ಈ ಗೌರವ ಘಟಕವನ್ನು ಕಟ್ಟಿದ್ದಾರೆ. ಈ ಗೌರವ ಘಟಕದ ಮುಂದೆ ಸ್ವಚ್ಛ ಭಾರತ ತುಂಬ ಚೆನ್ನಾಗಿ ನಳನಳಿಸ್ತಾ ಇದೆ. ಪ್ರಧಾನಮಂತ್ರಿಯವರೇ ಅಭಿಯಾನ ಮಾಡೋದ್ರಿಂದ ಕೋಟ್ಯಾಂತರ ರೂಪಾಯಿ ಹಣ ಈ ಯೋಜನೆಗೆ ಮತ್ತು ಈ ಅಭಿಯಾನಕ್ಕೆ ಹರಿದು ಬಂತು. ಅವುಗಳಿಂದ ಕಟ್ಟಡಗಳನ್ನ ಕಟ್ಟಿದ್ರು. ಕಟ್ಟಡ ಕಟ್ಟಿದಾದ್ಮೇಲೆ ಮೇಂಟೈನ್ ಮಾಡೋದು ಯಾರು? ನೀವು ನೋಡ್ತಾ ಇರ್ಬೋದು. ಇದು ಗದಗದ ಒಂದು ಘಟಕ. ಮಹಾನಗರ ಪಾಲಿಕೆ ಅಧಿಕಾರಿಗಳು, ಅಲ್ಲಿನ ನಾಗರಿಕರು ಎಲ್ಲರೂ ತುಂಬ ಚೆನ್ನಾಗಿ ಸ್ವಚ್ಛ ಭಾರತವನ್ನು ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಕನ್ನಡಕ ತೆಗೆದುಕೊಂಡು ಬಂದು ಸ್ವಚ್ಛ ಭಾರತ ಅಭಿಯಾನಕ್ಕೆ ಜೋಡಿಸಿ ಒಂದು ಲೋಗೋ ಮಾಡಿದ್ರೆ ಹೊರತು ಭಾರತವನ್ನು ಏನನ್ನು ಸ್ವಚ್ಛ ಮಾಡಲಿಲ್ಲ. ಈ ರೀತಿ ಸ್ವಚ್ಛ ಭಾರತದ ಘಟಕದ ಮುಂದೆ ನೀವೆಲ್ಲ ನಗರಗಳಲ್ಲೂ ಕೂಡ ಇದೇ ರೀತಿ ಕಸ ಬಿದ್ದಿರೋದನ್ನ ನೋಡ್ಬೋದು. ಸ್ವಚ್ಛ ಭಾರತ ಅನ್ನೋದು ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ಆಗಬೇಕಾಗಿರುವಂಥದ್ದು, ನಡಿಬೇಕಾಗಿರುವಂಥದ್ದು, ಅದನ್ನು ಅಧಿಕಾರಿಗಳು ಮಾಡುವ ರೀತಿಯಲ್ಲಿ ನೋಡಬೇಕಾಗಿರುವಂಥದ್ದು. ಅಧಿಕಾರಿಗಳು ಏನು ಕೆಲಸ ಮಾಡಲಿಲ್ಲ ಅಂತಂದರೆ ಇದೇ ರೀತಿ ಸ್ವಚ್ಛ ಭಾರತ ಆಗುತ್ತೆ. ಜನರಿಗೆ ಪ್ರಜ್ಞೆ ಇಲ್ಲ. ಅಧಿಕಾರ ವರ್ಗ ಬಂದಂಥ ಹಣವನ್ನು ಖರ್ಚು ಮಾಡಿ ಅದರಲ್ಲಿ ಕಮಿಷನ್ ತೆಗೆದುಕೊಂಡು ಅಲ್ಲಿ ಕಾಂಟ್ರಾಕ್ಟ್ದಾರರಿಗೆ ದುಡ್ಡು ಹೋಗಿ ಈ ರೀತಿ ಎಲ್ಲ ಸಂಪೂರ್ಣವಾಗಿ ಸರ್ವನಾಶ ಮಾಡೋದಕ್ಕೆ ಈ ಸ್ವಚ್ಛ ಭಾರತವನ್ನು ಇಟ್ಕೊಂಡಿದ್ದಾರೆ. ನೀವು ಇದೇ ರೀತಿ ಇದ್ದರೆ ಈ ವ್ಯವಸ್ಥೆ ಎಚ್ಚೆತ್ತುಕೊಳ್ಳಲ್ಲ. ಬನ್ನಿ ನಾವೆಲ್ಲ ಎಚ್ಚೆತ್ತುಕೊಳ್ಳೋಣ, ಇದನ್ನು ವ್ಯವಸ್ಥೆಯನ್ನು ಸರಿಪಡಿಸೋಣ. ಜೈ ಕರ್ನಾಟಕ, ಜೈ ಕನ್ನಡ.